ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಬರದಲ್ಲಿ ಕನ್ನಡ ಧ್ವಜಕ್ಕೆ ಕಿಮ್ಮತ್ತಿಲ್ಲ ಎನ್ನುವಂತಾಗಿದೆ. ಬರೀ ತೋರಿಕೆಗೆ ಇವತ್ತಿನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಬೀದರ್ ಜಿಲ್ಲಾ ಘಟಕದ ಸಂಘಟನೆಯವರು ಕನ್ನಡ ರಾಜ್ಯೋತ್ಸವ ಆಚರಿಸುವಂತಾಗಿದೆ. ಕನ್ನಡ ಧ್ವಜ ಕನ್ನಡ ಪರ ಅಂತ ಬಂದಾಗ ಮಾರುದ್ದ ಭಾಷಣ ಮಾಡುವ ಕಾಲ್ಡ್ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಸಂಘಟನೆಯವರು ಇವತ್ತು ಬೇಜವಾಬ್ದಾರಿತನದಿಂದ ವರ್ತಿಸಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಹಿನ್ನೆಲೆಯಲ್ಲಿ 1 ಕಿಲೋಮೀಟರ್ ಉದ್ದದ ಕನ್ನಡ ಧ್ವಜದ ನಾಡಧ್ವಜದ ಮೆರವಣಿಗೆಯನ್ನ ಮಾಡಿದ್ದಾದ್ರೆ ಯಾಕೆ? ಕನ್ನಡ ಧ್ವಜವನ್ನ ಅಲ್ಲಿ ಇಲ್ಲಿ ಕಸದ ಗುಂಡಿ ಬಳಿ ಬಿಸಾಡಿ ಅವಮಾನ ಮಾಡೋದಾದ್ರೂ ಯಾಕೆ ಎನ್ನುವುದು ಗೊತ್ತಾಗ್ತಿಲ್ಲ. ನಾಡಧ್ವಜದ ಮೆರವಣಿಗೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನ ಭಾಗಿಯಾಗಿಸಿಕೊಂಡು ಬಳಿಕ ಈ ರೀತಿ ನಾಡಧ್ವಜವನ್ನ ರಸ್ತೆಯಲ್ಲಿ ತಿಪ್ಪೆಗುಂಡಿಯಲ್ಲಿ ಬಿಸಾಡಿ ಈ ಸಂಘಟನೆಯವರು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸಮಾಜಕ್ಕೆ ಯಾವ ಸಂದೇಶ ನೀಡಲು ಹೊರಟಿದ್ದಾರೆ ಎನ್ನುವುದು ಕೂಡ ಗೊತ್ತಾಗ್ತಿಲ್ಲ. ಕನ್ನಡ ನಾಡನುಡಿ, ಕನ್ನಡಕ್ಕೆ, ಕನ್ನಡ ಮಾತಿಗೆ, ಕನ್ನಡ ಭಾಷೆಗೆ ಬೇರೆಯವರು ಅವಮಾನ ಮಾಡಿದ್ದಾಗ, ಬೇರೆಯವರು ಕೀಳಾಗಿ ಕಂಡಾಗ ಸುಮ್ಮನೆ ಇರದೆ ಸಹಿಸಲಾರದೆ ಇವರುಗಳು ಈ ಬೇಜವಾಬ್ದಾರಿತನಕ್ಕೆ ಯಾರು ಹೊಣೆ? ಈ ಕೂಡಲೇ ಬಹಿರಂಗ ಮಾಧ್ಯಮ ಮುಂದೆ ಬಂದು ಕ್ಷಮೆಯನ್ನ ಕೇಳಬೇಕು. ಇದು ಕರ್ನಾಟಕದ ಪ್ರತಿಯೊಂದು ಕನ್ನಡಿಗರ ಬೇಡಿಕೆ ಅಂತ ಹೇಳಲಾಗ್ತಿದೆ. ಇದಾಗಿತ್ತು ಇವತ್ತಿನ ವಿಶೇಷ.